ನಮಗೆ ಬಿಜೆಪಿಯವರು ಟೀಕೆ ಮಾಡಿದ್ರು, ವಿರೋಧ ಪಕ್ಷದವರು. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಸಹಜ, ಆದರೆ ಆರೋಗ್ಯಕರ ಟೀಕೆಗಳನ್ನ ಮಾಡಬೇಕಲ್ಲ, ಮತ್ತೆ ಸತ್ಯಕ್ಕೆ ಹತ್ತಿರವಾದಂತ ಟೀಕೆಗಳನ್ನ ಮಾಡಬೇಕು. ಏನ್ ಟೀಕೆ ಮಾಡಿದ್ರು ಅಂತಂದ್ರೆ, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಡಕ್ಕಾಗಲ್ಲ, ಅಭಿವೃದ್ಧಿ ಕೆಲಸಗಳಿಗೆಲ್ಲ ಅದು ದುಡ್ಡಿರಲ್ಲ ಅಂತೇಳಿ ಟೀಕೆ ಮಾಡಿದ್ರು. ನಾವು ಈಗ ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ. ನಂಬರ್ 1. ನಂಬರ್ 2, ಆಮೇಲೆ ಜಾರಿ ಕೊಟ್ಟ ಮೇಲೆ ಚುನಾವಣಾ ಸಂದರ್ಭದಲ್ಲಿ ಇನ್ನೊಂದು ಆರೋಪ ಮಾಡಿದ್ರು. ಅದೇನಪ್ಪ ಆರೋಪ ಅಂತಂದ್ರೆ, ಪಾರ್ಲಿಮೆಂಟ್ ಎಲೆಕ್ಷನ್ ವರೆಗೆ ಕೊಡ್ತಾರೆ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಅನೇಕ ಸಭೆಗಳಲ್ಲಿ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ 5 ವರ್ಷದವರೆಗೆ ಕಳಿಸಿದ್ದಾರೆ, ಅಲ್ಲಿವರೆಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಡ್ತೇವೆ. ನೋ ಕ್ವೆಶ್ಚನ್ ಆಫ್ ಸ್ಟಾಪಿಂಗ್ ಎನಿ ಗ್ಯಾರಂಟಿ ಯೋಜನೆ. ಯಾವುದನ್ನು ಕೂಡ ನಿಲ್ಲಿಸಲ್ಲ. ಆಮೇಲೆ ಇನ್ನೊಂದು, ನಿಮಗೆ ಅಭಿವೃದ್ಧಿ ಕೆಲಸಗಳು ನಿಂತೋಗಿದ್ದಾವೆ ಅಂತ ಹೇಳ್ತಾರಲ್ಲ, ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಲ್ಲಿ ನಾವು ಅಭಿವೃದ್ಧಿ ಕೆಲಸಗಳು ಅಷ್ಟೇ ಅಲ್ಲ, ಇಟ್ ಇಸ್ ಅನ್ ಎಕ್ಸ್ಪೆಂಡಿಚರ್ ಟು ಕ್ರಿಯೇಟ್ ಅಸೆಟ್ಸ್. ನಾವು 2023-24 ಬಜೆಟ್ ನಲ್ಲಿ 54,374 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು. 54,374 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿ. ಆದ್ರೆ ನಾವು ಖರ್ಚು ಮಾಡದಂತ ವೆಚ್ಚ 56,274 ಕೋಟಿ. ಅಂದ್ರೆ ಬಜೆಟ್ ನಲ್ಲಿ ಇಟ್ಟಿದ್ದದಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ದೀವಿ. ದಟ್ ಮೀನ್ಸ್ ಬಹುಶಃ ಅದನ್ನ ಅವ್ರಿಗೆ ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ. ವಿಜಯೇಂದ್ರನಿಗಾಗ್ಲಿ, ಅಶೋಕನಿಗಾಗ್ಲಿ, ಯಡಿಯೂರಪ್ಪನವ್ರಿಗಾಗ್ಲಿ, ಅವ್ರಿಗೆ ಬಸವರಾಜ ಬೊಮ್ಮಾಯಿ ಅವ್ರಿಗಾಗ್ಲಿ ಗೊತ್ತಾಗುತ್ತೆ ಏನೋ ಗೊತ್ತಿಲ್ಲ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅಭಿವೃದ್ಧಿಗೆ ಖರ್ಚು ಮಾಡೋದು, ಮತ್ತೆ ಆಸ್ತಿ ಸೃಜನೆ ಮಾಡ್ಲಿಕ್ಕೆ ಖರ್ಚು ಮಾಡ್ತಕ್ಕಂಥ ಹಣ. ಎಲ್ಲಿ ನಿಂತಿದೆ ಇದು? ಒಂದು. ಎರಡನೇದು, ನೀರಾವರಿಗೆ ನಾವು ಬಜೆಟ್ ನಲ್ಲಿ ಹೇಳಿದ್ದದ್ದು 16,369 ಕೋಟಿ. ನಾವು ಖರ್ಚು ಮಾಡಿರೋದು 18,198 ಕೋಟಿ. ಓಕೆ, ಕ್ಲೈಮ್ ನಾವು ಖಜಾನೆ ಖಾಲಿ ಆಗ್ಬಿಟ್ಟಿದೆ, ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. 16,369 ಕೋಟಿ ಬಜೆಟ್ ನಲ್ಲಿ ಹೇಳಿದ್ರೆ 18,198 ಕೋಟಿ 34 ಲಕ್ಷ ನೀರಾವರಿಗೆ ಖರ್ಚು ಮಾಡಿ. ಇಲ್ಲಿ ಡೆವಲಪ್ಮೆಂಟ್ ಇದಾಗಿದೆ. ಅದಾದ್ಮೇಲೆ PWDಗೆ
PWDಗೆ 9,722 ಕೋಟಿ ಅನುದಾನ ಮಂಜೂರು ಬಜೆಟ್ನಲ್ಲಿ ಹೇಳಿದ್ದು, ನಾವು ಖರ್ಚು ಮಾಡಿರೋದು 9,641 ಕೋಟಿ, ಅಂದ್ರೆ 99.20%, 99.2%. ಅವರು ಖಜಾನೆ ಖಾಲಿ ಆಗ್ಬಿಟ್ಟದೆ, ಆ ಯಡಿಯೂರಪ್ಪ ಪಾಪರ್ ಆಗ್ಬಿಟ್ಟದೆ. ಪಾಪರ್ ಆಗಿರೋ ಸರ್ಕಾರ ಇದೆಲ್ಲ ಖರ್ಚು ಮಾಡಕ್ಕಾಗ್ತಿತ್ತ? Can proper government can spend so much money towards irrigation and towards PWD? ಇದು ಸುಳ್ಳು ಹೇಳಿ, ಅದು ಸತ್ಯಕ್ಕೆ ಹತ್ರನಾರು ಇರ್ಬೇಕಲ್ಲ. ಸುಳ್ಳು ಸತ್ಯಕ್ಕೆ ಹತ್ರ ಇರ್ಬೇಕಲ್ವಾ? ಸುಳ್ಳಿನ ಪ್ರಭಾವನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.